ஹல்லேலூயா ஹல்லேலூயா. 10வது நாள் உபவாச நாளை காண கர்த்தர் கிருபை செய்திருக்கிறார். எவ்வளவு பெரிய ஒரு பாக்கியம். ஆமென். இந்த நாள்களில் தேவன் நம்மளோடு பேசி நம்மளை தொட்டு நம்மளும் சில காரியங்கள் பார்க்கக்கூடிய ஒரு வல்லமை கர்த்தர் நம்மளுக்கு கொடுத்து கொண்டு இருக்கிறார். ஆமென். ஹல்லேலூயா. நான் கடந்த நாளில் நாம் தியானம் பண்ணும் பொழுது நான் உங்களுக்கு சொல்லியிருந்தோம், நாம் தியானம் பண்ணது வேத பகுதி புலம்பலின் புஸ்தகம் 3ஆம் அதிகாரத்திலே 8ஆம் வசனம். Hallelujah. Lamentation chapter 3 verse 8. Jeremiah ke next book. ಇದಲ್ಲದೆ ನಾನು ಮೊರೆಯಿಟ್ಟು ಕೂಗಿಕೊಂಡರು ನನ್ನ ಬಿನ್ನಹಕ್ಕೆ ಕಿವಿ ಕೊಡನು. ಬಿನ್ನಹಕ್ಕೆ ಕಿವಿ ಕೊಡನು. ಆಮೇನ್. ಇಂಗ್ಲಿಷ್ ಲೆಂಗೆ ಚಾಪ್ಟರ್ 3 verse 8. ini కొంచెం కూడా వాయిస్. He shuts out my prayer. That means close. Amen. ನಮ್ಮ ಪ್ರಾರ್ಥನೆಗಳು ತಡೆಯಲ್ಪಡುತ್ತವೆ. ಆಮೆನ್. ನಮ್ಮ ಪ್ರಾರ್ಥನೆಗಳಿಗೆ ಬಿಡುಗಡೆ ಸಿಕ್ಕೋದಿಲ್ಲ, ಒಂದು ರಿಸಲ್ಟ್ ಸಿಕ್ಕೋದಿಲ್ಲ. ಅದು 2 ದಾರಿಗಳಿಂದ ಅದು ಬ್ಲಾಕ್ ಆಗೋದಕ್ಕೆ ಚಾನ್ಸಸ್ ಇದೆ ಎಂದು ನಾನು ಹೇಳಿದೆ. ಲಾಸ್ಟ್ ದಿನ ನಾನು ನಿಮಗೆ ಹೇಳಿರೋದು, ಅದು ಒಂದು ವೇಳೆ ಸೈತಾನ್ ಕಡೆಯಿಂದ ಆಮೇಲೆ ಇಲ್ಲ ನಮ್ಮ ಕೊರತೆಗಳಿಂದ ಅದು ತಡೆ ಆಗುತ್ತೆ. ಸೆಕೆಂಡ್, ನಾನು ಇವತ್ತು ಅದು ತಡೆ ಅದರ ಬಗ್ಗೆನೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಪ್ರಾರ್ಥನೆಗಳು ದೇವರು ಏನು ಮಾಡ್ತಾರೆ? ಶಟ್ ಡೌನ್ ಮಾಡ್ತಾರೆ. Hallelujah. He shuts out my prayer. Who shut out my prayer? ಯಾರು ತಡ ಮಾಡಿದರು ನಮ್ಮ ಪ್ರೇಯರ್? ದೇವರು ತಡ ಮಾಡಿದ್ರು. ದೇವರು ತಡ ಮಾಡ್ತಾರ? ನಮ್ಮ ಪ್ರಾರ್ಥನೆಯನ್ನು ದೇವರು ತಡ ಮಾಡ್ತಾರ? ಹಲೋ. ಈಗ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ತಂದೆ ಇರ್ತಾರೆ, ನಮ್ಮ ಮಕ್ಕಳು ಹೇಳ್ತಾರೆ ಇದು ತಗೊಂಡ್ ಬಾ ಅಂತ. ಅವರು ತಗೊಂಡ್ ಬರೋದು ರೆಡಿಯಾಗಿದ್ದಾರಾ ಇಲ್ವಾ? ಆದರೆ ಕೆಲ ಸಮಯದಲ್ಲಿ ಅವರು ತಗೊಂಡ್ ಬರೋದಿಲ್ಲ. ಯಾಕೆ? ಎನಿಬಡಿ ಎಲ್ಸ್? ಅವರ ಮಾತು ನಾವು ಕೇಳಿಲ್ಲ ಅಂದ್ರೆ ಅವರು ಅದು ತಗೊಂಡು ಬರೋದಿಲ್ಲ ಅಲ್ವಾ? ಅದಕ್ಕೆ ಏನಂತ ಹೇಳೋದು, ನಾವು ಅವರ ಮಾತಿಗೆ விதேயராகில்லை ಅಂದ್ರೆ ஏனாகல? அவருடைய பேச்சுக்கு நாம் கீழ்ப்படாமல் போனால், அந்த வார்த்தையின்படி நடக்காமல் இருந்தால், ನಾವು ವಿಧೇಯರಾಗಿಲ್ಲ ಅಂದ್ರೆ ನಮಗೆ ಏನು ಸಿಕ್ಕಲ್ಲ? ಅದು ಕೊಡಲ್ಲ ಅವರು. ಇಲ್ಲ, ನಾನು ಹೇಳಿದ್ರೆ ನೀನು ಕೇಳಿಲ್ಲ, ಅದಕ್ಕೆ ನಾನು ಕೊಡಲ್ಲ. ನಿನಗೆ ಕೊಡೋದೇ ಇಲ್ಲ, ಹೋಗೋ. ಆಮೇಲೆ ಆವಾಗ ನಮ್ಗೆ ಏನಾಗುತ್ತೆ? ಫೀಲ್ ಆಗುತ್ತೆ. ಆಮೇಲೆ ದ ಸೇಮ್ ವೇ ದೇವರು ಕೆಲ ಸಮಯದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಅವರ ಬಾಗಿಲು ಮುಚ್ಚಲ್ಪಡೋದಕ್ಕೆ ಕಾರಣ ಅದೇ ನಾವು ಇವತ್ತು ಧ್ಯಾನ ಮಾಡೋದು. ಆಮೇನ್. ಹಲ್ಲೆಲೂಯಾ. ದರ್ಶನ ಆಕ್ಚುಲಿ ಈ ಒಂದು ಅಧ್ಯಾಯದಲ್ಲಿ ತುಂಬಾ ಆಶೀರ್ವಾದವಾದ ಒಂದು ಅಧ್ಯಾಯ ಇದು, ಒಂದು ಚಾಪ್ಟರ್ ಇದು, ಅಧ್ಯಾಯ ಇದು. ಅಂದರೆ ಹೋಪ್ ಆ್ಯಂಡ್ ರಿಲೀಫ್ ಥ್ರೂ ಗಾಡ್ಸ್ ಮೆರ್ಸಿ. ಹಂಗೆ ಈ ಅಧ್ಯಾಯಕ್ಕೆ ಒಂದು ಹೆಡ್ಡಿಂಗ್ ಕೊಡ್ಬೋದು. ಏನು? ಹೋಪ್ ಆ್ಯಂಡ್ ರಿಲೀಫ್ ಥ್ರೂ ಗಾಡ್ಸ್ ಮೆರ್ಸಿ. ಅದೇನೇ ಈ ಅಧ್ಯಾಯ. ತುಂಬ ಒಂದು 56 ವಾಕ್ಯಗಳು. ಏನಷ್ಟು? 56 ಅಲ್ಲ, 66 ವಾಕ್ಯಗಳಿದೆಯೇ. ಎಷ್ಟು ವಾಕ್ಯಗಳಿದೆಯೇ? 66 ವರ್ಡ್ಸ್ ಇದೆ. ನಿಮ್ಗೆ ಗೊತ್ತಾ? 66 ಪುಸ್ತಕಗಳಿದೆ ಇದರಲ್ಲಿ. ಅದೇ ಥರ 66 ಕಾರ್ಯಗಳು. ದಟ್ ಮೀನ್ಸ್ ಹೋಪ್ ಆ್ಯಂಡ್ ರಿಲೀಫ್ ಥ್ರೂ ಗಾಡ್ಸ್ ಮೆರ್ಸಿ. ಅದಕ್ಕೆ ಆ ವಾಕ್ಯಗಳು ಹೇಳಿ 8ನೇ ವಾಕ್ಯದಲ್ಲಿ ಬರುವಾಗ ಅಲ್ಲಿ ಬರಿತಾ ಇರೋದು, ಹಿ ಶಟ್ಸ್ ಔಟ್ ಮೈ ಪ್ರೇಯರ್. ಹಾಗಂದ್ರೆ ತುಂಬ ಸಮಯದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಒಂದು ಏನು ಸಿಕ್ಕಿಲ್ಲ, ಉತ್ತರ ಸಿಕ್ಕೋದಿಲ್ಲ, ಸಿಕ್ಕಲೇ ಇಲ್ಲ. ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ, ನಾವು ಓಡ್ತಾ ಇದೀವಿ,
ತುಂಬ ಕಾರ್ಯಗಳು ಮಾಡ್ತಾ ಇದೆಯಾ, ಬಟ್ ನಮಗೇನು ಸಿಗ್ತಾ ಇಲ್ಲ. ನಂಬರ್ 1, ನಮ್ಮ ಪ್ರಾರ್ಥನೆಗೆ ಬಿಡುಗಡೆ ಸಿಗ್ತಾ ಇಲ್ಲ ಅಂದರೆ ಅದಕ್ಕೆ ಏನು ಕಾರಣ? ಇಸ್ರೇಲ್ ಜನರನ್ನು ನಡೆಸುವಾಗ ದೇವರು ಅವರಿಗೆ ಹೇಳೋದು ಒಂದು ತುಂಬ ವಾಗ್ದಾನಗಳಿದೆಯೇ, ಪ್ರಮಾಣಗಳಿದೆಯೇ, ನಿಯಮಗಳಿದೆಯೇ, ಕಟ್ಟಳೆಗಳಿದೆಯೇ, ಇದೆಲ್ಲ ಇದೆಯೇ. ಬಟ್ ನಾವು ಅದು ಫಾಲೋ ಮಾಡಬೇಕು. ಆವತ್ತು ಇಸ್ರೇಲ್ ಜನರು ಅದು ಫಾಲೋ ಮಾಡಿದರೆ ಇವತ್ತು ನಾವು ಫಾಲೋ ಮಾಡಬೇಕು. ಹಲ್ಲೆಲೂಯಾ. ನಾವು ಫಾಲೋ ಮಾಡಬೇಕು. ಅದಕ್ಕೆ ಅದು ಬರೆದಿಟ್ಟಿರೋದು. ಅದು ಇಲ್ಲಾಂದ್ರೆ ಹೊಸ ಆಟೋಮೆಟಿಕಲಿ ವಾಕ್ಯಗಳು ನಮಗೆ ನಡೆಯೋದಿಲ್ಲ. ಹೊಸ ಕಾರ್ಯಗಳು ನಡಿಬೇಕಾದ್ರೆ ಹಳೇದಿರ್ಬೇಕು. ಹಳೆಯಿಂದಾನೇ ಹೊಸದು ಬರೋದು. ಅಂದರೆ ನಾನು ಹೇಳೋದು ಫಸ್ಟ್ ನಾವು ಫೇಲ್ ಆಗಬೇಕು. ನಾವು ಏನು ಮಾಡಿದ್ರೆ ಏನಾಗಬೇಕು? ಫೇಲ್ ಆಗಬೇಕು. ಫೇಲ್ ಆಗಿದ್ರೆ ಮಾತ್ರನೇ ನಮಗೊಂದು ಉತ್ಸಾಹ, ಒಂದು ಧೈರ್ಯ ಬರ್ತದೆ. ಯಾಕಂದರೆ ಕೆಲವರು ಬೈತಾರೆ, ಅವಾಗೊಂದು ಚಾಲೆಂಜ್ ಬರ್ತದೆ, ಹೆಂಗಾಗಲು ಜಯಿಸ್ಬೇಕು. ಕೆಲವರು ಗೇಲಿ ಮಾಡ್ತಾರೆ, ಕೆಲವರು ಅವಮಾನ ಮಾಡ್ತಾರೆ. ಅಯ್ಯೋ ಸೋತೋಯ್ತು, ನಿನಗೆ ಚಾಲೆಂಜ್ ಇಲ್ಲ, ನೀನು ಸರಿ ಇಲ್ಲ, ನೀನು ಹಂಗೆ ಹಿಂಗೆ. ಅದೇ ನಾವು ಮೋಟಿವೇಶನ್ ಆಗಿ ತಗೊಳ್ಬೇಕು. ನನಗೆ ಇಲ್ಲ ಆಗುತ್ತೆ. ನಾನು ಅದಕ್ಕೆ ಎಲ್ಲರಿಗೂ ಹೇಳಿದೆ, ಏನು ಕಾಂಪಿಟೇಷನ್ ಇದ್ರೇ ಅಟೆಂಡ್ ಮಾಡಬೇಕು. ಪಾಸ್ ಆಗೋದು ಫೇಲ್ ಆಗೋದು ಸೆಕೆಂಡ್ರಿ, ಬಟ್ ಅಟೆಂಡ್ ಮಾಡೋದು ನಮಗಿನ್ನೂ ಒಂದು ಬೆಲ, ನಮಗಿನ್ನೂ ಒಂದು ಎಕ್ಸ್ಪೀರಿಯನ್ಸ್. ಅಲ್ಲೂಯ್ಯ. ಸುಮ್ಮನೆ ಕೂತ್ಕೊಂಡಿದ್ರೆ ಆಗುತ್ತಾ? ಸಿಕ್ಕಲ್ಲ. ಅಟೆಂಡ್ ಮಾಡಬೇಕು. ಯಾವುದು ಇದು? ಅಟೆಂಡ್ ಮಾಡ್ತೀನಿ. ಇದು ಅಟೆಂಡ್ ಮಾಡ್ತೀನಿ. ಇದು ಅಟೆಂಡ್ ಮಾಡ್ತೀನಿ. ಪಾಸ್ ಫೇಲ್ ಸೆಕೆಂಡರಿ. ಇಸ್ರೇಲ್ ಜನರಿಗೆ ಆ ಒಂದು ವಾಗ್ದಾನಗಳು, ಆ ಒಂದು ಕಟ್ಟಳೆಗಳು ಕೊಡುವಾಗ, ನ್ಯಾಯ ಪ್ರಮಾಣಗಳು ಕೊಡುವಾಗ, ಪ್ರಮಾಣಗಳು ವಿರೋಧವಾಗಿ ಮಾಡುವಾಗ ತುಂಬ ಸಮಸ್ಯೆಗಳು ನಡೆಯುತ್ತೆ. ನಮ್ಗೆ ಗೊತ್ತು. ಅದು ನಾವು ಫಾಲೋ ಮಾಡಬೇಕು. ಅದನ್ನು ಹೇಳಿದ್ದೆ, ನಮ್ಮ ಅಪ್ಪ ಅಮ್ಮ ನಮಗೆ ಇದು ಬೇಕು ಅಂತ ಹೇಳುವಾಗ ನಾವು ಅದೇ ಥರ ಅವರು ಹೇಳೋ ಪ್ರಕಾರ ನಮ್ಮ ಜೀವನದಲ್ಲಿ ನಾವು ಮಾಡಿಲ್ಲ ಅಂದರೆ ಅವರು ನಮಗೇನು ಮಾಡಲ್ಲ? ಕೊಡೋದೇ ಇಲ್ಲ, ಕೊಡೋದಿಲ್ಲ. ಇಲ್ಲಿ ಇಸ್ರೇಲ್ ಜನರು ಅದೇ ಥರ ಇತ್ತು. ಕೊನೆಗೆ ಅವರು ಸೋತು ಹೋಗೋ ಥರ ಒಂದು ಲೆವೆಲ್ ಬಂದೆ. ದ ಡಿಫೀಟ್ ಆಫ್ ಇಸ್ರೇಲ್ ಅಟ್ ஹோரேப். அப்படிதான் அது சொல்லப்படுகிறது. அது எங்கேனா அவர்கள் அப்பொழுது தோற்று போகும்பொழுது நம்மளுக்கு என்ன வரும்? ಸೋತೋವಾಗ ನಮ್ಗೆ ಏನು ಬರುತ್ತೆ? ಸ್ವಲ್ಪ ಶಬ್ದ ಹೇಳಿ. ದುಃಖ ಬರುತ್ತೆ, ಕಣ್ಣೀರು ಬರುತ್ತೆ. ನಾವೆಲ್ಲ ಸ್ಕೂಲ್ ಓದುವಾಗ ಬೋರ್ಡ್ ಇರುತ್ತೆ ಸ್ಕೂಲ್. ಮೈನ್ ಆಫೀಸ್ ಮುಂದೆ ದೊಡ್ಡ ಬೋರ್ಡ್ ಇಟ್ಟಿರುತ್ತೆ. ಅದರಲ್ಲಿ ಹೆಸರು ಹಾಕಿರುತ್ತೆ. 1ನೇ ಕ್ಲಾಸಿಂದ 2ನೇ ಕ್ಲಾಸ್ಗೆ ಪಾಸು, ಇಲ್ಲ 5ರಿಂದ 6ಗೆ, ಇಲ್ಲ 8ನೇ ಕ್ಲಾಸಿಂದ 9ಗೆ. ಅವಾಗ ಖುಷಿ. ಹೆಸರು ಇಲ್ಲಾಂದರೆ ನನಗೆ ಹೋಗ್ಬೇಕು, ಏನು ಹೇಳ್ತಾರೋ, ಹೊಡಿತಾರೋ, ಏನು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ, ಭಯ. ಅದೇ ಟೈಮ್ಲಿ SLC ಓದುವಾಗ ನ್ಯೂಸ್ ಪೇಪರ್ಲೇ ಬರುತ್ತೆ, ಏನು ನಂಬರ್ ಬರುತ್ತೆ. ಪಾಸ್, ಫಸ್ಟ್ ಡಿಸ್ಟಿಂಕ್ಷನ್, ರ್ಯಾಂಕು, ಸೆಕೆಂಡ್ ಡಿಸ್ಟಿಂಕ್ಷನ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಪಾಸ್, ಅದರ ಸೀರಿಯಲ್ ಆಗಿ ಬರುತ್ತೆ. ಸಾರಿ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಸಮಯದಲ್ಲಿ ನಾನು ಪೇಪರಲ್ಲಿ ಹೆಂಗೆ ಇದು ನೋಡೋದು ಗೊತ್ತಿಲ್ಲ. ನನ್ನ ಜೊತೆಲಿ ಒಂದು ಫ್ರೆಂಡು, ಅವ್ನು ಸ್ವಲ್ಪ ನನಗೆ ವಯಸ್ಸಿಗೆ ದೊಡ್ಡವನು. ಅವ್ನು ಹೇಳಿದ್ರೆ ನಾನು ಕರ್ಕೊಂಡು ಹೋಗೋಣ. ಆಗ ಟೌನಲ್ಲಿ ನಾವು ಹಾಲು ಕೊಡೋದು, 10 ಲೀಟ್ರ್ ಹಾಲು ಕೊಡೋದು. ಎಷ್ಟು? 5 ಲೀಟ್ರ್ ಎಳೆದು ಕ್ಯಾನ್ ಎತ್ಕೊಂಡು ಹೋಗೋದು. ವಾಕಿಂಗ್ ಹೋಗಬೇಕು ಒಂದು 4-5 ಕಿಲೋಮೀಟ್ರ್ ವಾಕ್ ಮಾಡಬೇಕು. ಹಲ್ಲೆಲೂಯಾ, ಆಯಿತಾ. ಅವ್ನು ಟೌನ್ಗೆ ಹೋಗಿ ಅಲ್ಲಿ ಬೆಳಗ್ಗೆನೇ ನ್ಯೂಸ್ ಪೇಪರ್ ಬರುತ್ತೆ. ಎತ್ತಿ ನಂಬರ್ ಇಟ್ಕೊಂಡು ಒಂದು ಇದೆಯಾ, ಇದೆಯೇ, 7 ಹೇಳಿದೆಯೇ, 9 ಇದೆಯೇ, 11 ಇರು 11 ಇದೆಯೇ, ಎಲ್ಲಿ ಇದೆಯೇ? ಫಸ್ಟ್ ಡಿಸ್ಟಿಂಕ್ಷನ್ ಇಲ್ಲ, ರ್ಯಾಂಕಿಲ್ ಇಲ್ಲ, ಫಸ್ಟ್ ಕ್ಲಾಸಲ್ಲಿ ಇಲ್ಲ, ಸೆಕೆಂಡ್ ಕ್ಲಾಸಲ್ಲಿ ಇಲ್ಲ, ನಿಂದು ನಂಬರ್ ಇಲ್ಲ ಅಂತ ಹೇಳಬೇಕು. ಅದು ಸರಿ, ಕೊನೆಗೆ ಇರೋ 1 ನಿಮಿಷ ಇರೋ, ಪಾಸ್ ಆಗಲು ಆಗಿದೆಯಾ ಅಂತ ನೋಡೋಣ ಅಂತ ಚೆಕ್ ಮಾಡೋದು. ಎಲ್ಲಿ ಇದೆಯೇ ನಂಬರು? ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ಸೋತು ಹೋಗುವಾಗ, ಒಂದ್ಸಲ ಸೋತು ಹೋಗೋ ಪರವಾಗಿಲ್ಲ, ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಫೋರ್ತ್ ಟೈಮ್ ಇಸ್ರೇಲರು ಸೋತು ಹೋಗ್ತಾನೆ ಇತ್ತು. ಅವಾಗ ಅವ್ರ ಕಣ್ಣೀರು ಬಿಡಕ್ಕೆ ಶುರುವಾಯಿತು. ಅಂದರೆ ಡ್ಯೂಟ್ರಾನಮಿಗೆ ಏನು ಹೇಳೋದು? ಡ್ಯೂಟ್ರಾನಮಿ
ಧರ್ಮೋಪದೇಶಕಾಂಡ 1ನೇ ಅಧ್ಯಾಯ 45ನೇ ವಾಕ್ಯ ಓದಿ. ಡ್ಯೂಟ್ರಾನಮಿ ಚಾಪ್ಟರ್ 1 verse 45. ಸರಿ, ಇಂಗ್ಲಿಷ್ ಸ್ವಲ್ಪ ವಾಯ್ಸ್ ಜೋರಾಗಬೇಕು. ಇಲ್ಲಿ ಸ್ವಲ್ಪ ಸೌಂಡ್. Then you returned and wept before the Lord. But the Lord would not listen to your voice. Lord did not listen to your voice. Nor give ear to you. Oh, glory, hallelujah. ನೋಡಿ, ಇಲ್ಲಿ ಅವರು ನಮ್ಮ ಮಾತು ಕೇಳೋದಕ್ಕೇನೆ ಏನಿಲ್ಲ, ರೆಡಿ ಇಲ್ಲ. ಒಂದು ಎಕ್ಸಾಂಪಲ್, ನಮ್ಮೊಂದು ಪೇಪರ್ಲಿ ಎಲ್ಲಿ ಆಗಬೇಕು, ನಾವು ವಿಲೇಜ್ ಆಫೀಸ್ಗೆ ಹೋಗಿದ್ದೀವಿ, ಇಲ್ಲ ಪಂಚಾಯತ್ ಆಫೀಸ್ಗೆ ಹೋಗಿದ್ದೀನಿ, ಇಲ್ಲಿ ಮುನ್ಸಿಪಾಲಿಟಿ ಆಫೀಸ್ಗೆ ಹೋಗಿದ್ದೀವಿ, ಇಲ್ಲಾಂದರೆ ಗೌರ್ಮೆಂಟ್ ಆಫೀಸ್ಗೆ ಹೋಗಿದ್ದೆ. ಅಲ್ಲಿ ಹೋಗಿ ಅವರು ಮ್ಯಾನೇಜರ್ ನೋಡಬೇಕು, ಇಲ್ಲಾಂದರೆ ಅವರೇ ಸೈನ್ ಮಾಡಬೇಕು. ಹೋಗೋದಕ್ಕೆ ನೋಡಿದ್ರೆ ಅಲ್ಲಿ ಒಂದು ಶಿಪಾಯಿ ಇರ್ತಾರೆ, ಇಲ್ಲೊಂದು ಒಂದು ಪಿಯೂನ್ ಇರ್ತಾರೆ. ಅವ್ರದ್ದು ಸರ್ ಅವ್ರ ನೋಡಬೇಕು, ಕೊಡಿ ಏನು, ಕೆಲಸ ಮಾಡಿ, ಇಲ್ಲಿ ಕೂತ್ಕೊಳ್ಳಿ, ಒಂದು 5 ನಿಮಿಷ ಇಲ್ಲ ಸರ್, ಈಗ ಫ್ರೀ ಇಲ್ಲ, ಅವ್ರು ಮಾಡಲ್ಲ, ಅವರೀಗ ಫ್ರೀ ಇಲ್ಲ ಸರ್, ಸ್ವಲ್ಪ ನೋಡಿ ಮಾಡ್ತಾರೆ ಅವರು. ಕೆಲ ಸಮಯದಲ್ಲಿ ಕೆಲ ಕಷ್ಟಗಳು ಬರುತ್ತೆ. ಅದು ಯಾಕೆ ಬರುತ್ತೆ? ಇಲ್ಲಿ ಕನ್ನಡದಲ್ಲಿ ಓದಿ. ನೀವು ಹಿಂದಿರುಗಿ ಬಂದು ಯೆಹೋವನ ಮುಂದೆ ಗೋಳಾಡಿದಾಗ, ನೀನು ಹಿಂದಿರುಗಿ ಬಂದು ಯೆಹೋವನ ಮುಂದೆ ಗೋಳಾಡಿದಾಗ ಆತನು ನಿನ್ನ ಮೊರೆಯನ್ನು ಕೇಳಲು ಇಲ್ಲ, ರಕ್ಷಿಸಲು ಇಲ್ಲ. Hallelujah. The Lord did not listen to your voice. ನಾನು ಹೇಳ್ಕೊಂಡು ಬರ್ತಾ ಇದ್ದು, ಆವತ್ತು ನಾನು ಹೇಳಿದ್ದು, ಶತ್ರು ಸೈತಾನು ಇಲ್ಲಂದ್ರೆ ಈ ಲೋಕದ ಕಾರ್ಯಗಳು ನಮ್ಮ ಪ್ರಾರ್ಥನೆಯನ್ನು ತಡೆ ಹಿಡಿದಕ್ಕೆ ಪ್ರಯತ್ನ ಮಾಡ್ತಾನೆ. ಅದು ಸ್ವಲ್ಪ ಡಿಲೇ ಆಗುತ್ತೆ. ಇಲ್ಲಿ ದೇವರು ತಡೆಯೇ ಮಾಡ್ತಾನೆ, ಬ್ಲಾಕ್ ಆಗಲ್ಲಂದ್ರೆ ಆಗಲ್ಲ ಅಷ್ಟೇ. ದೇವರು ಬಂದ್ಬಿಟ್ಟು ಸರಿ ಸ್ವಲ್ಪ ಪಾಸ್ಟರ್ ಸ್ವಲ್ಪ ನೋಡಿ ಪಾಸ್ಟರ್ ಸ್ವಲ್ಪ ಸರಿ ಆಯಿತು, ಸ್ವಲ್ಪ ಪಾಸ್ಟರ್ ಒಂದ್ಸಲ ತಾನೆ ಬಿಟ್ಬಿಡಿ ಪಾಸ್ಟರ್. ಅವಾಗ ಪಾಸ್ಟರ್ ಏನು ಮಾಡ್ತಾರೆ ಸರಿ ಅಂತ. ಬಟ್ ದೇವರು ಹಂಗಲ್ಲ, ಆಗಲ್ಲ ಅಂದರೆ ಆಗಲ್ಲ. ಬಟ್ ದೇವರು ಸಡನ್ ಆಗಿ ಡಿಸಿಷನ್ ತಗೊಳ್ಳಲ್ಲ. ಈಸ್ ಟೇಕ್ ಮೋರ್. ಬಟ್ ಇದು ಹಳೆ ಒಡಂಬಡಿಕೆಯಲ್ಲಿ ನಡೀತಾ ಇರೋದು ಕಾರ್ಯಗಳು. ಆಮೇಲೆ ಬಟ್ ಹೊಸ ಒಡಂಬಡಿಕೆ ಬರುವಾಗ ಪ್ರೀತಿಯಿಂದ ಈ ಸಮಯ ಎಲ್ಲ ಕೊಡೋದು ನಾವು ನೋಡೋದು. ಆಮೇಲೆ ಬಟ್ ನಮ್ಮ ಪ್ರಾರ್ಥನೆಗಳು ತಡೆ ಆಗೋದಕ್ಕೆ ಕಾರಣ ಹೇಳಿದ್ರೆ ನಾವು ಕಂಡುಹಿಡಿಬೇಕು. ವಿಶೇಷವಾಗಿ ಇದು ಉಪವಾಸ ದಿನಗಳು, ನಮ್ಮ ಪ್ರಾರ್ಥನೆಗಳು ತುಂಬ ತಡೆ ಆಗ್ತಾ ಇದೆಯೇ? ಯಾಕೆ? ಕೆಲವರು ಪ್ರಾರ್ಥನೆ ಮಾಡಿದ್ರೆ ಸ್ಪಾಟಲ್ಲಿ ಬಿಡುಗಡೆ. ನಾವು ಗಂಟೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಏನಾಗ್ತಾ ಇಲ್ಲ. ದ ಮಿಸ್ಟೇಕ್, ನಾವು ಮಿಸ್ಟೇಕ್ ಮಾಡಿ ತಪ್ಪು ಮಾಡಿಬಿಟ್ಟು ಪ್ರಾರ್ಥನೆ ಮಾಡಿದ್ರೆ ಅದು ಬ್ರೇಕ್ ಆಗುತ್ತೆ. ದೇವರು ತಡ ಮಾಡ್ತೇವೆ, ದೇವರು ಅದಕ್ಕೆ ಬಿಡುಗಡೆ ಏನು ಮಾಡಲ್ಲ, ಕೊಡೋದು. ಹಂಗಂದ್ರೆ ನಾವೇನು ತಪ್ಪು ಮಾಡಿದೆ? ನಮಗೆ ಯೋಚನೆ ಆಯಿತು, ಪಾಸ್ಟ್ ಹೇಳ್ಬಿಟ್ರು ನೀವೇನೋ ತಪ್ಪು ಮಾಡಿದೆ, ಅದಕ್ಕೆ ನಿಮ್ಮ ಪ್ರಾರ್ಥನೆ ಯಾರು ಕೇಳ್ತಾ ಇಲ್ಲ? ದೇವರು ಕೇಳ್ತಾ ಇಲ್ಲ. ಎಲ್ಲಿ ನೋಡು, ಹುಡುಕೋ ಎಲ್ಲಿ ಹುಡುಕಿ ನೋಡಿ, ಎಲ್ಲಿ ಹಿಂಗೆ ಯೋಚನೆ ಮಾಡಿ ತಲ್ಲ ಗಂಟೆ ಗೊಬ್ಬರ ಆಗಿ ಏನು ಗೊತ್ತಾಗಲ್ಲ. ನಾವು ನೋಡುವಾಗ ನಮಗೆ ನಾವು ತಪ್ಪು ಮಾಡಿರ್ತಾರೆ, ಯಾವುದು ನಮ್ಗೆ ಕಾಣಿಸ್ತಾ ಇಲ್ಲ. ನಾವು 100% ಪ್ರಿಪೇರ್, ಪಕ್ಕ ಕರೆಕ್ಟಾಗಿದ್ದೀನಿ ಅಂತ ನಾವು ಹೇಳೋದು. ಬಟ್ ದ ಬೈಬಲ್ ಸೇಸ್, ನಾನು ಮತ್ತೆ ನಾನು ಹೇಳ್ತೀನಿ, ನಾವು ನೋಡೋ ಥರ, ನಾವು ಹೇಳೋ ಥರ, ನಾವು ಯೋಚನೆ ಮಾಡೋ ಥರ ಅಲ್ಲ ದೇವರದು ಪನಿಷ್ಮೆಂಟ್, ದೇವರು ಬ್ಲಾಕ್ ಮಾಡೋದು ರಾಂಗ್. ಅದು ನಿಮಗೆ ಯಾರೋ ಕೊಟ್ಟಿಲ್ಲ ರಾಂಗ್ ಡಾಕ್ಟ್ರಿನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿ ಯಾವಾಗ ಹೆಂಗೆ ನಾವು ನಮ್ಮನ್ನೇ ಸರಿ ಮಾಡಬೇಕು ಅದು ನಮ್ಗೆ ಗೊತ್ತಿರಬೇಕು. ಅದು ನಮ್ಗೆ ಗೊತ್ತಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಗೊತ್ತಿಲ್ಲ ಅಂದ್ರೆ ನಮಗೆ ತುಂಬ ಕಷ್ಟವಾಗುತ್ತೆ. ದೇವರು ಯಾಕೆ ನಮಗೆ ಹಲ್ಲೆಲೂಯಾ ಈ ಥರ ಒಂದು ಕಷ್ಟಗಳು ಕೊಡೋದು? ಅವಳು ದೇವರು ತಾನೇ. ನಾನೊಂದು ಇಂಗ್ಲೀಷ್ ವರ್ಡ್ ಹೇಳ್ತೀನಿ, ನೀವು ಅದಕ್ಕೆ ಕನ್ನಡ ಇಲ್ಲೇ ತಮಿಳು ಹೇಳಬೇಕು. ವಾರ್ನಿಂಗ್ ಅಗೇನ್ಸ್ಟ್ ರಿಜೆಕ್ಟಿಂಗ್ ವಿಸ್ಡಮ್. ದಟ್ ಮೀನ್ಸ್ ವಾಟ್?
ರಿಜೆಕ್ಟಿಂಗ್ ವಿಸ್ಡಮ್. അതാവ് ஞானத்துக்கு விரோதமாய் செயல்படுறதுக்கு நமக்கு ஒரு எச்சரிக்கை சத்தம் கொடுக்கிறார். ಹಲೋ ಬಾರಿ, ನೀ ಜಪಿಸಿದ್ರೆ ಸಾರಿ, ನೀನು ಪ್ರಾರ್ಥನೆಯಲ್ಲಿದ್ದೀರಾ, ಉಪವಾಸದಲ್ಲಿದ್ದೀರಾ, ಕೊನೆಗೆ ಬಿಡುಗಡೆ ಸಿಗಬೇಕಾ ಬೇಡವಾ ಅಂದರೆ ನನ್ನ ಮಾತು ನೀನು ಕೇಳಬೇಕು. ಇವತ್ತು ಎಷ್ಟನೇ ದಿನ? ಈಗಲೂ ಇಟ್ಸ್ ನಾಟ್ ಎ ಪ್ಯೂರಿಫೈ. ಈಗಲೂ ಹೆಂಗಿಲ್ಲ, ಕ್ಲಿಯರ್ ಇಲ್ಲ. ಅಂದರೆ ನಮ್ಮಲ್ಲಿ ಎಲ್ಲಿನೋ ಏನೋ ಒಂದು ಡಾಟ್ ಮಾರ್ಕ್ ಇದೆ. ಡಾಟ್ ಮಾರ್ಕ್ ಇದೆ. ಈ ನೀವೆಲ್ಲ ಸಿಸ್ಟರ್ಸ್ ಎಲ್ಲ ಬಂದ್ಬಿಟ್ಟು ಅಡುಗೆ ಮಾಡಿದ್ವಿ ಅಲ್ವಾ? ಅಡುಗೆ ಮಾಡುವಾಗ ಅದೇನಪ್ಪ ಅದು ಒಂದು ಕಡುಗು ಅದಕ್ಕೆ ಏನು சொல்றது, ಸಾಸಿವೆ ಬಂದ್ಬಿಟ್ಟು ಏನಪ್ಪ ನಾವು ಸಾಂಬಾರ್ಗೆ ಹಾಕಿಗೆ ಕೊನೆಗೆ ಒಗ್ಗರಣೆ ಹಾಕಿ ಏನು ಮಾಡ್ತೀರಪ್ಪ? ಅದಕ್ಕೆ ಏನು ಹೇಳೋದು? ಲಾಸ್ಟಲ್ಲಿ ಒಗ್ಗರಣೆಯಲ್ಲಿ ಹಾಕಿ ಕಡುಗು ಎಲ್ಲ ಇದೆಲ್ಲ ಹಾಕಿ ಸಾಸ್ ಎಲ್ಲ ಹಾಕಿ ಏನು ಮಾಡ್ತೀರಾ? ಆವಾಗ ಪಟ 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 ಪಟ್ಟ ಬಟ್ಟ ಟಟ್ಟ ಪಟ ಎಲ್ಲ ಆಗುತ್ತಲ್ಲ ಅಲ್ವಾ? ಇದು ಕೈಯಲ್ಲಿ ಏನಾಗಲಿ ಬಿದ್ದರೆ ಆ ಜಾಗ ಏನಾಗುತ್ತೆ? ಬರ್ನ ಸ್ವಲ್ಪ ದಿನ ಆಗಿ ನೋಡಿದ್ರೆ ಅದು ಏನಾಗುತ್ತೆ? ಒಂದು ಬ್ಲ್ಯಾಕ್ ಮಾರ್ಕ್ ಆಗಿರುತ್ತೆ. ನಮ್ಮ ಕೈ ಎಷ್ಟು ಸೌಂದರ್ಯವಾಗಿರುತ್ತೆ, ಒಳ್ಳೆ ಕಲರು, ಅಲ್ಲಿ ಒಂದು ಬ್ಲ್ಯಾಕ್ ಆಗಿದ್ರೆ ನಮ್ಗೆ ಏನು ಕಾಣುತ್ತೆ? ಒಂಥರ ಅಸಹ್ಯ ಥರ. ನಮ್ಮ ಕೈ ನಮ್ಮ ನೋಡುವಾಗ ಏನು, ಯಾರ್ದು ಕೈ ಇದು? ನಮ್ಗೀಗ ಹೆಂಗಿರುತ್ತೆ ಹೇಳೋದು ಅರ್ಥ ಆಗ್ತಾ ಇದೆಯಾ? ಅದು ಥರ ಇದು ನಮ್ಮದು. ಮತ್ತೆ ಪ್ರಯತ್ನ ಏನು? ಈ ಬ್ಲ್ಯಾಕ್ ಹೆಂಗಾಗಲಿ ನನ್ನ ಬಿಟ್ಟು ಏನಾಗಬೇಕು? ಅದಕ್ಕೆ ಏನು ಮಾಡಬೇಕು ಎಲ್ಲ ನಾವು ಮಾಡ್ತೀವಿ. ಯಾಕಂದರೆ ನಾರ್ಮಲ್ ಆಗಬೇಕು ಅಂದರೆ ಅದು ಶುದ್ಧ ಮಾಡೋಕ್ಕೆ ನಾವು ಪ್ರಯತ್ನ ಮಾಡೋ ಥರ ದೇವರ ಪವಿತ್ರಾತ್ಮನು, ದೇವರ ಆತ್ಮನು, ದೇವರ ವಿಶ್ಡಮು, ದೇವರ ನಾಲೆಜು ಎಲ್ಲ ಸಿಕ್ಕೋ ಥರ ನಾವೇನು ಮಾಡಬೇಕು? ನನ್ನ ಹತ್ತಿರ ಇರು ಓ ಯೇಸುವೆ, ನಾನಿನ್ನನ ಬಿಟ್ಟು ಬಳಲಾರಲು, ನನ್ನ ಹತ್ತಿರ ಇರು ಓ ಯೇಸುವೆ. ಹತ್ತನೇ ದಿನ ಉಪವಾಸ ಅಂದರೆ ಬೆಂಕಿಯಾಗಿರಬೇಕು. ಸೌಂಡ್ ಎಲ್ಲ ಜೋರು, ಕೆಳಗಡೆಯಿಂದೆಲ್ಲ ಹಾಳು ಜನ ಮೇಲೆ ಬಂದು ಹಾಂಗಿ, ಓ ಏನು ಸೌಂಡ್ ಇದು, ಇಷ್ಟು ಸೌಂಡ್ ಏನಿಲ್ಲ ಲಾಸ್ಟ್ ಟೈಮ್ ಥರ ಕೇಳಬೇಕು. ಇಲ್ಲಿ ನೋಡಿ, ಅಲ್ಲಿ ಹಿಂಗೇನ ದೇವನೇ ಆರಾಧನೆ ಮಾಡೋದು. ಉತ್ಸಾಹವ, ಧೈರ್ಯವ, ವಾಯ್ಸ್ ಖನವಾಗಿರಬೇಕು, ಅದು ಬೋಲ್ಡ್ ಆಗಿರಬೇಕು. ಆ ಶಬ್ದವನ್ನೇ ದೇವರು ಕೇಳೋದು. ಅಲ್ಲಿ ನಾನು ಫಸ್ಟ್ನೇ ಹೇಳಿದ್ದು, ವಿ ಆರ್ ನಾಟ್ ಎ ಆರ್ಡಿನರಿ ಪರ್ಸನ್, ವಿ ಆರ್ ಆಲ್ ಎ ಸೋಲ್ಜರ್ಸ್ ಆರ್ ಕಮಾಂಡರ್ಸ್. ಆಮೇಲೆ ಅವರ ಸೌಂಡ್ ಹೆಂಗಿರುತ್ತೆ ನೀವು ನೋಡಿದ್ದೀರಾ? ಅವ್ರದ್ದೊಂದು ಸಲ್ಯೂಟ್ ನೋಡಿವಾಗ ಹೆಂಗಿರುತ್ತೆ? ಮಾರ್ಚ್ ಫಸ್ಟ್ ನೋಡಿದ್ದೀರಾ? ನೀವು ನೋಡಿಲ್ವಾ? ಹೆಂಗಾಗಲಿ ಸ್ಕೂಲ್ನಾಗಲಿ ನೋಡಿರ್ಬೋದು. ಅವ್ರ ಬಂದು ಹೆಂಗೆ ಸ್ಟ್ರೈಟಾಗಿ ಬಂದೊಂದು ನಿಂದು ಹೆಂಗೆ ಸಲ್ಯೂಟ್ ಅದೊಂದು ಹೇಳ್ತಾರೆ. ಆ ಸೌಂಡ್ ಹೆಂಗಿರುತ್ತೆ? ಅಷ್ಟು ಮೈಕೆಲ್ಲ ಹೇಳೋದು ನೋ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ವಾಯ್ಸ್ ಇರಬೇಕು. ಇದು ನಮ್ಮ ವಾಯ್ಸ್ ಇರುತ್ತೆ. ನನ್ನೇ ಪಾಸ್ಟ್ ಹೇಳ್ತಾರೆ, ಹೆಂಗೆ ಮನೆಗೆ ಬಂದರೆ ಗೊತ್ತಾಗಲ್ಲ ಎಂದು ಬರಬೇಕು. ಗಲಾಟ ಮಾಡುವಾಗ ಸೌಂಡು ಆ ಏರಿಯಾನೇ ಏನಾಗುತ್ತೆ, ಅಪ್ಪ ಬಾಬಾ. ಆರಾಧನೆ ಮಾಡುವಾಗ ಏನು ಭಯಭಕ್ತಿ, ಹಲ್ಲೆಲೂಯಾ. ಇದೆಲ್ಲ ದೇವರ ಪ್ರಿಯ ಓಪನ್ ಆಗಿರಬೇಕು. ಇದು ಗೊತ್ತಾಗಬೇಕಾದ್ರೆ ನಾವು ಓದಬೇಕಾದ ವಾಕ್ಯಗಳು ಪ್ರೋವರ್ಬ್ಸ್ ಜ್ಞಾನವರ್ತಿಗಳ 1ನೇ ಅಧ್ಯಾಯ 24, 25, 26, 27, 28ವರೆಗೆ ಓದಬೇಕು. ಚಾಪ್ಟರ್ 1 verse 24 1 verse 28ವರೆಗೆ ಓದಬೇಕು. ಒಂದೊಂದಾಗಿ ವಾಕ್ಯ ಓದಬೇಕು. ನಾನು
ನಾನು ಕರೆದಾಗ ನೀವು ತಿರಸ್ಕರಿಸಿದಿರಿ. ನೀನು ತಿರಸ್ಕರಿಸಿದಿರಿ. ಕೈ ಚಾಚಿದರು ಯಾರು ಯಾರು ಗಮನಿಸಲಿಲ್ಲ. Hallelujah. Number 1. First ಏನು ಇಂಗ್ಲಿಷ್ ಓದಿಯಪ್ಪ. Because I have called. No. Voice is raised more. Because I have called and you refuse. I have stretched out my hand and no one regretted. No one is Regretted. regret. Amen. No one is regret. ನಾವು ಅವರ ಶಬ್ದಕ್ಕೆ ಕಿವಿ ಕೊಡ್ತಾ ಇಲ್ಲ. ನಾವು ಕೆಲ ಕಡೆ ಹೋಗುವಾಗ ನಾವು 2 ಪಾಸ್ಟರ್ಗಳು, 3 ಪಾಸ್ಟರ್ಗಳು, 4 ಪಾಸ್ಟರ್ಗಳು ಇರ್ತೀವಿ. ಕೆಲ ಕಡೆ 5 ಪಾಸ್ಟರ್ಗಳು ಇರುತ್ತೆ. ಹೆಂಗೆ ಮಾರ್ನಿಂಗ್ ಸೆಷನ್ ಒಂದು ಪಾಸ್ಟರ್ ಮೀನ್ಸ್ 5 to 7 ಒಬ್ಬರು, 10 to 11 ಒಬ್ಬರು, ದೆನ್ ಬ್ರೇಕ್. ಆಮೇಲೆ ಮಧ್ಯಾಹ್ನ ಸೆಕ್ಷನ್ 11 to 12 1 o'clock ವರೆಗೆ ಒಬ್ಬರು. ಈಗ 3 ಜನ ಆಯಿತು. ಇನ್ನು ಇಬ್ಬರು ಆಫ್ಟರ್ನೂನ್ ಸೆಕ್ಷನ್. ಆಮೇಲೆ ಆಫ್ಟರ್ ಲಂಚ್ 2 to 3 ಒಬ್ಬರು, ದೆನ್ 3:30ಗೆ ಒಂದು 3 ಬ್ರೇಕು, ಆಮೇಲೆ 4 to 6 ಒಬ್ಬರು. ಆಮೇಲೆ ಕೆಲವರು ವಾಕ್ಯ ಮಾತ್ರ ಪ್ರಸಂಗ ಮಾಡ್ತಾ ಇರ್ತಾರೆ. ಕುತ್ಕೊಂಡು ಹಿಂಗೆ ಕುತ್ಕೊಂಡಿರ್ತೀವಿ, ಜನರಲ್ಲಿ ಹಿಂಗೆಲ್ಲ ಹೋಗುತ್ತೆ. ಆಮೇಲೆ ಈಗ ಇಟ್ಕೊಳ್ಳಿ, ಆ 4 ಜನನೂ ವಾಕ್ಯ ಹೇಳ್ಕೊಂಡಿರುವಾಗ ಹೆಂಗಿರುತ್ತೆ, ಎಲ್ಲ ಕೇಳಿ ಸಣ್ಣ ಊಟ ಮಾಡಿ ಹಿಂಗೆಲ್ಲ ಬಂದು ಆಮೇಲೆ ಹಲ್ಲೆಲೂಯಾ ಏನು ಕೇಳುವಾಗ ಫೈನಲಿ ಅವ್ರು ಬರ್ತಾರೆ. ಲಾಸ್ಟು 4 to 6 ಅವರು ಬಂದ್ಬಿಟ್ಟು ನಿಮ್ಮನ್ನು ದೇವರು ನೋಡ್ತಾ ಇದ್ದಾರೆ, ನಿಮ್ಮನ್ನು ದೇವರು ಉಪಯೋಗ ಮಾಡ್ತಾರೆ, ಇವತ್ತು ದೇವರ ಪವಿತ್ರಾತ್ಮನು ನಿನ್ನ ಮೇಲೆ ಇಳಿದು ಬರುತ್ತೆ. ಎಲ್ಲಿಂದ ಬರುತ್ತೆ ಆ ಶಕ್ತಿ? ಅಪ್ಪ ಕೈತಟ್ಟು ಸ್ತೋತ್ರ, ಹಲ್ಲೆಲೂಯಾ. ಒಂದೇ ಒಂದು ಇವತ್ತು ನನ್ನ ಹತ್ರ ಮಾತಾಡಬೇಕು. ಹಲ್ಲೆಲೂಯಾ. ಅದುವರೆಗೆ ನಾವು ಇನ್ನು ಆ ಪಾಸ್ಟರ್ ನೋಡಿದ್ರೆ ಎಲ್ಲರಿಗೂ ತುಂಬ ಪ್ರೀತಿ, ಎಲ್ಲರೂ ಒಂದು ಮೇಲೆ ಲೈನ್ ಇರುತ್ತೆ. ಏನು ಆ ಪಾಸ್ಟರ್ ಇವರು ಪ್ರಾರ್ಥನೆ ಮಾಡ್ತಾರೆ, ಈ ಪಾಸ್ಟರ್ ಬೇಡ, ಆ ಪಾಸ್ಟರ್ ಬೇಡ. ಅದು ಇನ್ನು ಕೆಲವರು ಇರುತ್ತೆ. ಇನ್ನು ಅದರಲ್ಲಿ 5 ಜನನು ಆ ಥರ ಪ್ರವಾದನ ವಾಕ್ಯಗಳು ಹೇಳೋರ ಇದ್ರೆ, ಈ ಜನರು ಈ ಇರೋರು ಏನು ಮಾಡ್ತಾರೆ, 5 ಪಾಸ್ಟರ್ ಹತ್ರ ಹೋಗಿ ಲೈನಲ್ಲಿ ಇರ್ತಾರೆ. ಕೊನೆಗೆ ಏನಾಗುತ್ತೆ, 5 ಜನನು 5 ಹೇಳೋದು, 1 ಹೇಳಲ್ಲ. ಅವಾಗೇನೋ ಆ ಪಾಸ್ಟರ್ ಹಂಗೆ ಹೇಳಿದ್ರು ಯಾಕೆ, ಈ ಪಾಸ್ಟರ್ ಹಿಂಗೆ ಹೇಳಿದ್ರು ಯಾಕೆ? ನಿಮ್ಗೆ ಯಾರು ಹೇಳಿದ್ರು ಹೋಗಿದ್ದು ಕೈ ತಲೆ ಕೊಡೋಕ್ಕೆ? ಯಾರಾಗಿ ಹೇಳಿದ್ರ? ಹಲ್ಲೆಲೂಯಾ. ಪವಿತ್ರಾತ್ಮನ ಒಂದೇ ಹೇಳು, ಅದೆಲ್ಲ ಗೊತ್ತಾಗಬೇಕಾದ್ರೆ ಈ ವಾಕ್ಯ ಕೇಳಬೇಕು. ಈ ಟೈಮಲ್ಲಿ ನಾವು ಚೆನ್ನಾಗಿ ಕೂತ್ಕೊಂಡು ಸ್ತೋತ್ರ, ಹಲ್ಲೆಲೂಯಾ, ಹಲ್ಲೆಲೂಯಾ. ರಾಂಗ್ ವಾಕ್ಯ, ಮತ್ತೆ ವಾಕ್ಯ ಓದಿ. ನಾನು ಕರೆದಾಗ ನೀವು ತಿರಸ್ಕರಿಸಿದಿರಿ. ನೀನು ತಿರಸ್ಕರಿಸಿದೀಯಾ? ಪ್ರೈಸ್ ದಿ ಲಾರ್ಡ್. ಕೈ ಚಾಚಿದರು ಯಾರು ಗಮನಿಸಲಿಲ್ಲ. ಹಲ್ಲೆಲೂಯಾ. ಕೈ ಚಾಚಿದ್ರು. ಈಗ ನಾನಿದ್ದೀನಿ ಮಗನೇ ನಾನಿದ್ದೀನಿ, ನೀನು ತಪ್ಪು ಮಾಡಬಾರ್ದು, ನೀನು ಆ ದಾರಿಯಲ್ಲಿ ಹೋಗಬಾರ್ದು. ನಾನು ಹಿಂಗೆ ಹೋಗೋದು, ಏನೀಗ ಸುಮ್ಮನೆ ನೋಡಿದೆ ಅಷ್ಟೇ, ಸ್ವಲ್ಪ ತಿಂದಿದೆ ಅಷ್ಟೇ. ಇದೆಲ್ಲ ರಾಂಗ್. ಮಾಡಬಾರ್ದು ಅಂದರೆ ಫಿನಿಶ್, ಆಗಲ್ಲ, ಇದು ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ದೇವರಿಗೂ ಪ್ರಿಯವಾಗಿ ನಡೆಯೋದಕ್ಕೆ ನಾವು ಕಲಿಬೇಕು. ನಿಮ್ಗೆ ಎಷ್ಟು ಜನ ಗೊತ್ತಿಲ್ಲ, ದಿವಸಸ್ನಾನ ತಗೊಳ್ಳುವಾಗ ನಾವು ಕೆಲ ಕ್ಲಾಸ್ಗಳು ಕೊಡ್ತೀವಿ, ಅವಾಗ ವಾಕ್ಯಗಳು ಹೇಳ್ತೀವಿ, ಇದು ತಪ್ಪು, ಇದು ರೈಟು, ಹಿಂಗಿರಬೇಕು, ಹಿಂಗಿರಬಾರ್ದು, ಹಿಂಗಿರಬೇಕು, ಇದು ಮಾಡಬೇಕು, ಇದಿಲ್ಲಿ ಮಾಡಬೇಕು, ಇದು ಮಾಡಬಾರ್ದು. ಆಮೇಲೆ ಹಲ್ಲೆಲೂಯಾ. ನಿಜ ಹೇಳು, ಈಗಲೂ ತಪ್ಪು ಮಾಡ್ತಾ ಇದ್ದೀರಾ? ಇಲ್ಲ. ಮುಗ ನೋಡ್ಬೇಡ, ಏಸೋರ್ನೋ. ಅದಕ್ಕೆ ಒಂದೊಂದು ನಿಮಿಷವೂ ನಾವು ಕ್ಷಮಾಪಣೆ ಕೇಳಿ ಪ್ರಾರ್ಥನೆ ಮಾಡಬೇಕು. ದೇವರು ಹೇಳ್ತಾ ಇದ್ದಾರೆ, ನಾನು ಬರ್ತೀನಿ, ನಾನು ಕೈ ಚಾಚ್ತೀನಿ. ಈಗ ಟೈಮ್ ಇಲ್ಲ, ನಾನು ರೀಲ್ ನೋಡಬೇಕು.
ಅದರ ಫಿಸಿಕಲ್ ಇಫೆಕ್ಟು ಏನಂದರೆ ನಿಮಗೂ ಅಷ್ಟೇ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಫೋನ್ ಜಾಸ್ತಿ ಟೈಮ್ ನೋಡಿದ್ರೆ ನಮ್ಮ ಬ್ರೈನಿಗೆ ಏನು ಇಶ್ಯೂ ಆಗುತ್ತೆ ಅಂದರೆ ನಿಮ್ಗೆ ಗೊತ್ತಿಲ್ಲ, ತುಂಬ ಪ್ರಾಬ್ಲಮ್ ಆಗುತ್ತೆ. ಅದು ಬರಲಿ ನೋಡೋಣ, ಅದೆಲ್ಲ ಅಂದರೆ ಸ್ತೋತ್ರ. ದೇವರ ಶಬ್ದ ಕೇಳೋಕ್ಕೆ ಈಗ ನಮಗೇನಿಲ್ಲ, ಕರೆಕ್ಟೇ ಅಲ್ವಾ? ಈಗ ನೋಡಿ, ನಮ್ಮ ಸಭಾ ಮಕ್ಕಳು ಎಲ್ಲರೂ ಬಂದ್ರೇನೆ ಇಲ್ಲಿ ಕೂತ್ಕೊಂಡಿರೋಕ್ಕೆ ಏನಿಲ್ಲ, ಜಾಗ ಸಿಕ್ಕಲ್ಲ. ನಾನು ಹೇಳ್ಕೊಂಡು ಬರ್ತಾ ಇರೋದು, ನಮ್ಮ ಪ್ರಾರ್ಥನೆ ಹೆಂಗೆ ತಡೆಯಲ್ಪಡುತ್ತೆ, ಬ್ಲಾಕ್ ಆಗುತ್ತೆ. ನಮ್ಮ ಪ್ರಾರ್ಥನೆಗೆ ಯಾಕೆ ರಿಸಲ್ಟ್ ಆಮೇಲೆ ಒಂದು ರಿಸಲ್ಟ್ ಬರೋದಿಲ್ಲ, ಆನ್ಸರ್ ಸಿಕ್ಕೋದಿಲ್ಲ? ನಾವು ಅವ್ರ ಮಾತಿಗೆ ವಿಧೇಯರಾಗಿಲ್ಲ. ವಿಧೇಯರಾಗಿ ಥರ ನಾವು ಆಕ್ಟ್ ಮಾಡೋದು ರಾಂಗ್, ನೀನು ಸರಿಯಾಗಿಲ್ಲ. ಹಲ್ಲೆಲೂಯಾ. ಒಂದು ಮತ್ತೆ ಒಂದ್ಸಲ ಓದಿ ಆ ವಾಕ್ಯ. ನಾನು ಕರೆದಾಗ ನೀವು ತಿರಸ್ಕರಿಸಿದಿರಿ, ಕೈ ಚಾಚಿದರು. ನೋಡಿ, ತಿರಸ್ಕರಿಸಿದಿರಿ ಅಂತ ಹೇಳುವಾಗ ಆ ಮಾತುಗಳ ಅರ್ಥ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ. ತಿರಸ್ಕರಣೆ ಮಾಡೋದು ಅಂತ ಹೇಳಿದ್ರೆ ಹೆಂಗೆ? ಅದು ಕಂಪ್ಲೀಟ್ಲಿ ರಿಜೆಕ್ಟ್, ಕರೆಕ್ಟೇ ಅಲ್ವಾ? ಬೇಡ, ನಾನು ಮಾತಾಡುವಾಗ ನೀವು ತಿರಸ್ಕರಣೆ ಮಾಡಿದೆ. ಅವನು ಅವ್ರು ಬಿಟ್ಟಿಲ್ಲ. ನೆಕ್ಸ್ಟ್, ಕೈ ಚಾಚಿದರು, ಯಾರು ಗಮನಿಸಲಿಲ್ಲ. ಮತ್ತೆ ಇಲ್ಲ, ಮಗಳೇ ನಿನ್ ತಪ್ಪು, ಬೇಡ, ಬಾ, ನನ್ನ ಕೈ ಚಾಚಿ ನಿಮ್ಮನ್ನ ಇಟ್ಕೊಳ್ತೀನಿ, ಬಾ ಅಂದ್ರೆ ಬರೋದಿಲ್ಲ. ಈ ಕೆಳಗಡೆ ಮನೆಯಲ್ಲಿ ಗಲಾಟೆಗಳೆಲ್ಲ ನಡೆದಿರುತ್ತೆ, ನಾವು ಅವ್ರಿಗೊಂದು ಸಮಾಧಾನ ಹೇಳೋದು. ನಾವು ಕೆಲ ಕಡೆ ಹೋಗೋದುಂಟು, ಹೋಗುವಾಗ ಗಂಡ ಹತ್ರ ಹೇಳೋದು, ಸ್ವಲ್ಪ ಬಿಡಿ ಬಾ, ಇಲ್ಲ ನಾನು ಮಾತಾಡೋದು, ನಾನು ಹೇಳೋದೆ. ಇಲ್ಲಾಂದರೆ ಅವರು ಹೆಂಡತಿ ಸ್ಟಾರ್ಟ್ ಆಗೋದು, ಇಲ್ಲ ನಾನು ಕೇಳೋದಿಲ್ಲ. ನಾನಲ್ಲಿ ಯಾರಿಗರಲ್ಲ ರೇಷಣ ಬಂದು ವಿಸರ್ಜನ ತಗೊಂಡು ದೇವರ ಕಾಯಿ ಸೇವೆ ಮಾಡೋದು, ಇಲ್ಲ ದೇವ ಮಕ್ಕಳಾಗಿರೋರು. ಹಾಲೆಲೂಯ. ಬಟ್ ಆಲಯಕ್ಕೆ ಬಂದರೆ ಓಹೋ. ಸೊ ನಾವು ಹಂಗಿರಬಾರದು. ನಮ್ಮ ಪ್ರಾರ್ಥನೆಗೆ ಏನು ಸಿಗಬೇಕು, ಆನ್ಸರ್ ಸಿಗಬೇಕು. ಈಗ ಯೋಚನೆ ಮಾಡಿ, ಎಷ್ಟು ಪ್ರಾರ್ಥನೆಗಳಿಗೆ ಒಂದು ಲಿಸ್ಟೇ, ದೊಡ್ಡ ಲಿಸ್ಟೇ ಬರುತ್ತೆ. ಈಗ ಕಂಪ್ಯೂಟರ್ ಟೈಪ್ ಮಾಡಿದ್ರೆ, ಇಲ್ಲ ಈ ಏನು ಸೂಪರ್ ಮಾರ್ಕೆಟ್ಗೆ ಹೋಗಿ ಎಲ್ಲ ಸಾಧನ ಎಲ್ಲ ತಗೊಂಡ ಮೇಲೆ ನಾವು ಅವ್ರಿಗೆ ಬಿಲ್ ಕೊಡ್ತಾರೆ. ಎಷ್ಟು ಉದ್ದ ಇರುತ್ತೆ ಅದು, ದೊಡ್ಡ ಪೇಪರ್ ಅಲ್ಲಿಂದ ಇಲ್ಲಿವರೆಗೂ ಇರುತ್ತೆ. ಆ ಥರ ಇರುತ್ತೆ ನಮ್ಮ ಆನ್ಸರ್ ಸಿಕ್ಕಿಲ್ಲ ಅಂತ ಪ್ರಾರ್ಥನೆಗಳು. ಕೊನೆಗೆ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಸಹ ಕೊಟ್ಟರೆ ಎಲ್ಲ ಪ್ರಾರ್ಥನೆಗಳಿಗೆ ಹೋಗಿದೆ, ನನಗೆ ಏನೂ ಸಿಕ್ಕಿಲ್ಲ. ಹೆಂಗೆ ಸಿಗುತ್ತೆ? ನೀನು ಸರಿಯೇ ಇಲ್ಲ, ನೀನು ತಿರಸ್ಕಾರ ಮಾಡಿದ್ದೀರಾ ದೇವರೇ. ಎಲ್ಲಿ? ಒಳಗಡೆ. ಅಲ್ಲವೇ? ಈ ಒಳಗಡೆ ನಡೆಯೋದು ಔಟ್ಸೈಡ್ ಯಾರಿಗೂ ಗೊತ್ತಿಲ್ಲ. ಬಟ್ ಒಳಗಡೆ ನಡೆಯುವಾಗ ಇವತ್ತು ತಿಳ್ಕೊಂಡಿರೋದು ಯಾರಿಗೂ ಗೊತ್ತಿಲ್ಲ. ನಾನು ಚೆನ್ನಾಗಿದೆ, ರಾಂಗ್. ಪವಿತ್ರಾತ್ಮನ ಮುಂಚೆ ಯಾವುದು ಮುಚ್ಚಿ ಇಡೋಕ್ಕಾಗಲ್ಲ. ನಾನು ಬೆಳಗ್ಗೆ ಕೆಲವರಿಗೆ ಕೆಲ ಕಾರ್ಯಗಳು ಹೇಳ್ಕೊಡುವಾಗ, ನಾನು ಬೆಳಗ್ಗೆ ಹೇಳಿ ಮಾರ್ನಿಂಗ್ ನಾನು ಅವ್ರಿಗೆ ಹೇಳಿದ್ದು ಅದನ್ನೇ, ನಾವು ಎಲ್ಲರನ್ನೇ ಮುಚ್ಚಿ ಇಡೋಕ್ಕಾಗುತ್ತೆ, ಬಟ್ ಗಟ್ಟಿಯಾಗಿ ಇಟ್ಕೊಳ್ಬೇಕು ಈ ಸ್ವಾಮಿನೇ. ಪೌಲನೇ ಹೇಳೋದೊಂದು ಮಾತು, ನನ್ನ ಶರೀರ ಮಾತ್ರ ನಿಮ್ಮನ್ನೇ ಬಿಟ್ಟು ದೂರವಾಗಿರೋದು, ಬಟ್ ನನ್ನ ಆತ್ಮನು ಯಾವಾಗಲೂ ನಿಮ್ಮ ಜೊತೆಲಿದೆ. ನೀವು ಮಾಡೋದೆಲ್ಲ ಗೊತ್ತಾಗುತ್ತೆ, ಬಟ್ ಹೇಳ್ಬೇಕಾದ್ರೆ ಆ ವಿಷಯ ಇರೋದು ಮಾತ್ರ ನಿಮ್ಗೆ ಹೇಳ್ತಾರೆ. ಹಾಲೆಲೂಯಾ. ನಿಮ್ಮ ಜೊತೆಯಲ್ಲೇ ಆತ್ಮ. ಆಮೇಲೆ ತಪ್ಪು ಮಾಡುವಾಗ ಈ ಸಮಯ ಬಂತು, ಆತ್ಮನೇ ಬಂತು. ನಾಳೆ ಸಂಡೇ ಸ್ಕೂಲ್ ಹೇಳಬೇಕು, ನಾಳೆ ನೀ ಹಾಡಾಡಬೇಕು, ನಾಳೆ ನೀನು ಕೀರ್ತನೆಗಳು ಓದಬೇಕು. ಹಲೋ ತಿರಸ್ಕಾರ ಮಾಡೋದು ಅದೆಲ್ಲ ನಾಳೆ ನೋಡ್ತೀನಿ. ಹೆಂಗೆ? ಅದೆಲ್ಲ ನಾಳೆ ತಾನೇ ನೋಡೋಣ. ಅವಾಗ ಅವ್ರು ಕೈ ಹಿಡಿತಾರೆ, ನಾವು ಕೈ ಏನು ಮಾಡೋದಿಲ್ಲ. ನಂಬರ್ 1 ಮಿಸ್ಟೇಕ್. ಸೆಕೆಂಡ್ 25ನೇ ವಾಕ್ಯ. ನನ್ನ ಬುದ್ಧಿವಾದವನ್ನು ಲಕ್ಷ್ಯಕ್ಕೆ ತಾರದೆ ನನ್ನ ತಿದ್ದುಪಾಟನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ. ಹಾಲೆಲೂಯಾ. ತಿದ್ದುಪಾಟನ್ನು ತಳ್ಳಿಬಿಟ್ಟು ಅವ್ರಿಗೂ ಜ್ಞಾನ ವಾಕ್ಯಗಳು, ಅವ್ರು ಹೇಳೋದು ಆಲೋಚನೆಯನ್ನು ನಾವು ಬಿಟ್ಟು ಹೋಗ್ತಾ ಇದ್ದೀನಿ. ಅವರು ಅಂದರೆ ಈಗ ನಮ್ಮ ಮಕ್ಕಳನ್ನೇ ನೋಡಿ, ಒಂದು 5 ನಿಮಿಷ ನೋಡು, ಇದು ಮಾಡಬಾರ್ದು. ಅವ್ರ ಹತ್ರ ಎಲ್ಲ ಹೋಗಿ ನೀನು ಫ್ರೆಂಡ್ಸ್ ಇರಬಾರ್ದು.
ಮಾತಾಡೋಕ್ಕಾಗತ್ತಾ? ಹೊಸ ಏನು ಹೇಳ್ತಾನೆ? ಒಂದೆರಡು ನಿಮಿಷ ನೋಡ್ತೀನಿ, ಓ ಇದು ಸರಿ, ಇದೆಲ್ಲ ಇಲ್ಲ, ನಾನು ಹಂಗೆ ಇರ್ತೀನಿ ಬಿಡಿ, ಆದರೆ ಹೇಳ್ಬೇಡ ನನಗೆಲ್ಲ ಗೊತ್ತು. ಯಾರು ಹೇಳೋದು? ಮಕ್ಕಳಿದು ಹೇಳೋಕ್ಕೆ ಕಾರಣ ನಾವು ಹೊಸಾಗಿ ಹೇಳಿದ್ದು. ಹಲ್ಲೆಲೂಯಾ. ಮಕ್ಕಳಿದು ಹೇಳೋದಕ್ಕೆ ಕಾರಣ ನಾವು ಅದೇ ಥರನೇ ಇತ್ತು, ಅದಕ್ಕೆ ಮಕ್ಕಳು ಹಂಗೆ ಹೇಳೋದು. ಅದಕ್ಕೂ ಹೋಗಿ ಹೊಡೆಯೋದು ಪಠ ಪಠ ಪಠ. ಅವನು ಎಲ್ಲಿ ಸರಿ ಆಗುತ್ತೆ, ಇಲ್ಲ ಅವಳು ಎಲ್ಲಿ ಸರಿ ಆಗುತ್ತೆ. ಅವನಿಗೆ ಬಾಸ್ ಹತ್ರ ಬಂದು ಇವಳು ಹೇಳೋದು ಮಾತು ಕೇಳಲ್ಲ, ಇವನು ಹೇಳೋದು ಮಾತು ಕೇಳಲ್ಲ, ನೀವು ಸ್ವಲ್ಪ ಪ್ರಾರ್ಥನೆ ಮಾಡಿ ಪಾಸ್ಟರ್. ಹಲ್ಲೆಲೂಯಾ. ಮತ್ತೆ ಆ ಇಂಗ್ಲೀಷ್ ಏನು ಓದಿಯಪ್ಪ ಅದು? ಆ್ಯಂಡ್ ಯು ನೆಗ್ಲೆಕ್ಟೆಡ್ ಆಲ್ ಮೈ ಕೌನ್ಸಿಲ್ ಆ್ಯಂಡ್ ಡಿಡ್ ನಾಟ್ ವಾಂಟ್ ಮೈ ಪ್ರೂಫ್. ಹಂಗೇನಾ? ಸೇಮ್ ಬೇಡ? ಬಿಕಾಸ್ ಯು ಡಿಸೆಂಡೆಡ್ ಆಲ್ ಮೈ ಕೌನ್ಸಿಲ್. ಕೌನ್ಸಿಲ್ ಮಾಡೋದು ಯಾರಿಗೆ ಇಷ್ಟ ಇಲ್ಲ? ಕೌನ್ಸಿಲಿಂಗ್ ಹೋಗೋದು ತುಂಬ ಇಷ್ಟ. ಅವ್ರು ಏನು ಹೇಳ್ತಾರೆ ಅದೇ ಅವ್ರಿಗೆ ಗೊತ್ತು. ಅವ್ರು ಹೇಳ್ತಾರೆ ಹಂಗೆ ಹಿಂಗೆ ಇರೋದ ಕಾಸೆಲ್ಲ ಅವ್ರು ತಗೊಂಡ್ಬಿಡ್ತಾರೆ. ಕೊನೆಗೆ ನಿಮ್ಗೆ ಇದೆ ಅದೇನೆ. ಪ್ರಾರ್ಥನೆ ಮಾಡೋಕ್ಕೆ ಟೈಮ್ ಇಲ್ಲ. ಬಟ್ ದೇವರು ಕೌನ್ಸಿಲ್ ಮಾಡೋದಕ್ಕೆ, ಹೇಳೋದಕ್ಕೆ, ದೇವರ ವಾಕ್ಯ, ದೇವರ ಆಲೋಚನೆಗೆ ನಮಗೇನಿಲ್ಲ. ಸೆಕೆಂಡ್ ರಿಬ್ಯೂಕ್, ನನ್ ಆಫ್ ಮೈ ರಿಬ್ಯೂಕ್. ಓಕೆ, ಇದು ಎರಡನೇ ಕಾರ್ಯ. ಮೂರನೇದು 26ನೇ ವಾಕ್ಯ ಓದಿ. ಆದ ಕಾರಣ ಇದೆಲ್ಲ ನೀ ಮಾಡದ ಕಾರಣ ಬಿರುಗಾಳಿಯಂತೆ ಅಪಾಯವು ತುಫಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು. ಈಗ ಏನ್ ಹೇಳ್ತೀರಾ? ಪಾಸ್ಟ್ರು ನಗಿದ್ರೆ ಅಷ್ಟೇ, ನೋಡು ಇಷ್ಟು ಕಷ್ಟ ಇದೆಯಲ್ಲ, ನಗಿತಾರೆ. ಈಗ ದೇವರೇ ನಗಿತಾರೆ. ಈಗೇನು ಹೇಳ್ತೀರಾ? ಹಲ್ಲೆಲೂಯಾ. ನೀನು ಇದೆಲ್ಲ ಕೇಳಿಲ್ಲ ಅಂದ್ರೆ ನಿನಗೊಂದು ಅಪಾಯ, ಬಿರುಗಾಳಿ ಥರ ಪ್ರಶ್ನೆಗಳು, ಕಷ್ಟಗಳು ಬರುವಾಗ ಅವರು ನೋಡ್ಕೊಂಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಸ್ಟಾಪ್ ಆಗ್ತಾ ಇಲ್ಲ. ನೆಕ್ಸ್ಟ್ ವಾಕ್ಯ 27. ಆವತ್ತಿನಲ್ಲಿ ಏನ್ ಮಾಡ್ತೀನಿ? ಕೇವಲ ಮಾಡ್ತಾರ. ನೀನು ಏನಕ್ಕೆ ಚರ್ಚೆಗೆ ಹೋಗ್ತೀಯಾ? ನಿನ್ನ ಪ್ರಾರ್ಥನೆ ದೇವರು ಕೇಳ್ತಾ ಇಲ್ಲ. ನಮ್ಮಲ್ಲಿ ಬನ್ನಿ. ಅಲ್ಲಿ ಅಲ್ಲಿಗೆ ಹೋಗ್ಬೇಡ. ನಾವು ಸೀದಾ ಅಲ್ಲಿಗೆ ಹೋಗ್ತೀವಿ. ಯಾಕೆ ಹೇಳು? ಅಲ್ಲಿ ಹೋಗಿ ಏನು ನಡೆಯೋದಿಲ್ಲ, ಸುಮ್ಮನೆ ಅದು ಸುಮ್ಮನೆ ಹಂಗೆ ಹೇಳ್ತಾರಷ್ಟೇ. ಬಟ್ ಏನಿದ್ರೇನು ದೇವರ ಮಾತು ಕೇಳೋಕ್ಕೆ, ಅವರ ಮಾತಕ್ಕೆ ನಾವು ಕಿವಿ ಕೊಡಬೇಕು. ಅವರ ಆಲೋಚನೆಯ ಥರ ನಡೆಯೋಕ್ಕೆ ನಮ್ಮನ್ನೇ ಒಪ್ಪಿಸ್ಕೊಡ್ಬೇಕು. ಅದಕ್ಕೆ ಕೀರ್ತನೆಗಳು 1ನೇ ಕೀರ್ತನೆ 1ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಈ ಥರ ಬರೆದಿರೋದು. ಓದಿ. ಯಾವನು ದುಷ್ಟರ ಆಲೋಚನೆಯಲ್ಲಿ ನಡೆಯಂದೆ ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದಕರೊಡನೆ ಕೂತುಕೊಳ್ಳದೆ. ಅಷ್ಟೇನಾ? ಸೆಕೆಂಡ್. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನು. ಅದಕ್ಕೆ ನಮ್ಗೆ ಟೈಮ್ ಇಲ್ಲ. ಅಲ್ಲಿ ಹೋಗುವಾಗ ಫ್ರೆಂಡ್ಸ್ ಎಲ್ಲ ಅಲ್ಲಿ ನಿಂತ್ಕೊಂಡು ಟೀ ಕುಡಿತಾ ಇದೆ, ಬಜ್ಜಿ ತಿಂತಾ ಇದೆಯೇ, ಅಲ್ಲಿ ಹೋಗಿ ಸೇರ್ಕೊಂಡ್ಬಿಡು. ಎಲ್ಲಿಗೆ ಬಿಟ್ಟಿದ್ದು? ಹಾಲು ತಗೊಂಡು ಬಂದ್ಬಿಟ್ಟಿದ್ದು. ಏನು ತಗೊಂಬರಕ್ಕೆ? ಅವ್ನು ಮಾಡ್ದೋಯ್ತು, ಅವಳು ಮಾಡ್ದೋಯ್ತು. ಇಲ್ಲ ಫ್ರೆಂಡ್ ನೋಡಿದೆ, ಸ್ವಲ್ಪ ಮಾತಾಡಕ್ಕೆ ನಿಂತಿದೆ ಅಂತ. ಅಲ್ಲಿ ಕಾಯ್ಕೊಂಡಿದೆಯೇ? ಅಲ್ಲಿ ಯಾರು ಬಂದರು? ಪಾಸ್ಟರ್ ಬಂದರು, ಬೇಗ ಹೋಗಿ ಹಾಲು ತಗೊಂಡು ಬಂದು ಹೇಳಿದ್ದು. ಈಗ ಎಲ್ಲಿ ಇದ್ದಾಳೆ? ಬಜ್ಜಿ ತಿಂದ್ಕೊಂಡಿದ್ದಾಳೆ ರೋಡಲ್ಲಿ. ಇಲ್ಲ, ಇವನ್ ಏನು ಮಾಡ್ತಾ ಇದ್ದಾನೆ? ಕೆಲವರು ಇನ್ನೂ ಬುದ್ಧಿವಂತರಿದ್ದೀವಿ. ಅದು ಔಟ್ಸೈಡ್ ಹೋಗಿ ಏನು ಮಾಡ್ತಾರೆ? ಫೋನ್ ಎತ್ಕೊಂಡು ಹೋಗಲ್ಲ, ಯಾಕಂದರೆ ಫೋನ್ ಮಾಡ್ತಾರಲ್ಲ. ಅಲ್ಲಯ್ಯ, ಫೋನ್ ಎತ್ಕೊಂಡು ಹೋಗೋದಿಲ್ಲ. ಫೋನ್ ಮಾಡಿದ್ರೆ ತಾನೇ, ಫೋನ್ ಇದ್ರೆ ತಾನೇ ಎಲ್ಲಿ ಇದೆಯಾ ಏನಿದೆ ಅಂತ ಗೊತ್ತಾಗುತ್ತೆ. ರಾಂಗ್, ಇದೆಲ್ಲ ನಡೆಯಲ್ಲ.
ಅಷ್ಟೇ. ದೇವರ ವಾಕ್ಯಕ್ಕೆ ಟೈಮ್ ಕೊಟ್ಟು ದೇವರ ಜೊತೆಯಲ್ಲಿ ನಡೆಯೋಕ್ಕೆ ನಾವು ಏನು ಮಾಡಬೇಕು? ಈ ದಿನಗಳಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಎಲ್ಲ ಪ್ರಾಕ್ಟೀಸ್ ಮಾಡಬೇಕು. ದಿನವೂ ನಾನು ಒಂದೇ ಒಂದು ಕೇಳ್ತೀನಿ, ಇವತ್ತು 9 ದಿನದ್ದು ಒಂದೊಂದು ದಿನ ಇಲ್ಲಿಂದ ಕೊಡೋದು ಮೆಸೇಜ್ಗಳು ಮನೆಯಲ್ಲಿ ಹೋಗಿ ಧ್ಯಾನ ಮಾಡಿದ ಎಷ್ಟು ಜನ ಇಲ್ಲಿದ್ದಾರೆ? ಆ ಬುಕ್ಕು ಫಾಲ್ಡ್ ಮಾಡ್ಕೊಂಡು ಅಲ್ಲಿ ಇಡೋದು, ಆ ಬೈಬಲ್ ತಗೊಂಡೋಗಿ ಅಲ್ಲಿ ಇಡೋದು, ಆಮೇಲೆ ನಮ್ಮ ಕೆಲಸಗಳು ನೋಡೋದು, ಅದು ಇದೊಂದು ಹೋಗೋದು. ರಾಂಗ್. ಇದು ಮನೇಲಿ ಹೋಗಿ ಧ್ಯಾನ ಮಾಡಬೇಕು. ನೀನು ನನಗಾಗಿ ಹೇಳಿದ ಮಾತುಗಳು ಇದೇ ಥರ ನನಗೆ ನಡಿಬೇಕು. ನಾನು ಪರಿಶುದ್ಧವಿಲ್ಲ, ನನ್ನ ಪರಿಶುದ್ಧ ಮಾಡಿ, ನನ್ನ ಮಾತುಗಳಿಗೆ ಕಿವಿ ಕೊಡಿ. ನಾವು ಹಂಗೆ ಹೇಳೋಕ್ಕಾಗ್ತ? ಅಷ್ಟು ರೆಡಿ ಇದೆಯಾ? ಮತ್ತೆ ಏನು ಮಾಡ್ತಾ ಇದ್ದೀರಾ? ನಾವು ಸ್ಕೂಲ್ ಓದೋದು, ಮನೇಲಿ ಬಂದು ಏನು ಮಾಡ್ತಾ ಇದೀಯಾ? ರಿವ್ಯೂ ಮಾಡ್ತೀರಾ? ಯಾಕೆ? ನಾಳೆ ಹೋಗುವಾಗ ಏನು ಸಿಗುತ್ತೆ? ಇಲ್ಲಾಂದ್ರೆ ನಾವೆಲ್ಲ ಓದುವಾಗ ಎಂಬೋಸಿಷನ್ ಕೊಡ್ತಾರೆ. ಎಷ್ಟು ಎಂಬೋಸಿಷನ್ ಅಂದರೆ ಏನು? ಹೋಮ್ವರ್ಕ್ ಅಲ್ಲ ಎಂಬೋಸಿಷನ್. ಪನಿಷ್ಮೆಂಟ್. ಆಮೇಲೆ 50, 100, 500 ಎಲ್ಲ ಬರೀಬೇಕು. ಇಲ್ಲಾಂದ್ರೆ ಕ್ಲಾಸಲ್ಲಿ ಬಿಡೋದಿಲ್ಲ. ಇಲ್ಲಾಂದ್ರೆ ಪೇರೆಂಟ್ಸೇ ಕರ್ಕೊಂಡು ಬರಬೇಕು. ಹಲ್ಲೆಲೂಯಾ. ಆಮೇಲೆ ಅದಕ್ಕೆ ಏನು ಮಾಡೋದು? ಅದಕ್ಕಿಂತ ಒಳ್ಳೆಯದು ರಿವ್ಯೂ ಮಾಡಿ ಚೆನ್ನಾಗಿ ಓದೋದೆ. ಅವಾಗ ಏನಿಲ್ಲ, ಈ ಪ್ರಾಬ್ಲಮ್ ಏನೂ ಇಲ್ಲ. ಇಲ್ಲಿ ಅದೆಲ್ಲ ಕೇಳೋದು ಯಾರು ಕೇಳ್ತಾರೆ? ಇಲ್ಲಿ ಕೇಳೋದು ಈ ಥರನೇ. ನಿನ್ನ ಪ್ರಾರ್ಥನೆ ಏನು ಮಾಡ್ತಾರೆ? ಶಟ್ ಡೌನ್ ಮಾಡ್ತಾರೆ. ನೀ ಕೂಗಿದ್ರೆ ಅವ್ರು ಕೇಳೋದಿಲ್ಲ. ನೀವು ಕೂಗಿದ್ರೆ ಅವರು ಮತ್ತೆ ತಿರುಗಿ ಜ್ಞಾನೋಕ್ತಿಗಳಲ್ಲಿ ಬರೋಣ. 27ನೇ ವಾಕ್ಯ ಓದಿದೆಯಾ? 22. ಆಗ ಅವರು ನನಗೆ ಮೊರೆ ಇಟ್ಟರು. ಇದೆಲ್ಲ ಆಗಿ ಸಮಸ್ತಗಳು ತುಂಬಾ ಕಷ್ಟವಾಯಿತು. ನಾವು ತಪಸ್ಸಕ್ಕೆ ಯಾವ ದಾರಿಗಳು ಇಲ್ಲ, ಎಲ್ಲ ಕಡೆನೂ ಹೋಗಿ ಬಂದಾಯ್ತು. ಇನಿಯಲ್ಲಿ ಇಲ್ಲ. ಮತ್ತೆ ದೇವರ ಹತ್ರ ಹೋಗಿ ಏನ್ ಮಾಡ್ತಾ ಇದ್ದೀರಾ? ಮೊರೆ ಇಟ್ಟರು. ನಾನು ಉತ್ತರ ಕೊಡೆನು. ನನ್ನನ್ನು ಆತುರದಿಂದ ಹುಡುಕಿದರು. ಹೇಗೆ? ನನ್ನನ್ನು ಆತುರದಿಂದ ಹುಡುಕಿದರು. ನಾನು ಕಾಣಿಸೆನು. Hallelujah. Hallelujah. Not answer, but I will not answer. Amen. Hallelujah. Oh glory. Hallelujah. ಇದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇರೋದು. ಇದಕ್ಕೇನೋ ನಾವು ಉಪವಾಸ ಪ್ರಾರ್ಥನೆಗಳು ನಡೆಸ್ತಾ ಇರೋದು. ಕೊನೆಗೆ ಹೇಳೋದು, ನಾನು 21 ದಿನ ಉಪವಾಸ, ನನಗೇನು ಸಿಕ್ಕಿಲ್ಲ, ನಾನು ಈ ಉಪವಾಸನೇ ಮಾಡೋದಿಲ್ಲ. ನೀನು 21 ದಿನ ಉಪವಾಸ ಇರೋಕ್ಕೆ ಯಾರು ಹೇಳಿದ್ದು? ಯಾರು ಹೇಳಿದ್ದು? ಪಾಸ್ಟರ್ ಹೇಳಿದ್ರ? ಹಲ್ಲೆಲೂಯಾ. ನೀನು ದೇವರ ಸಭೆಯಲ್ಲಿ ಮುಳಂಗಾಲಲ್ಲಿ ಒಂದು ಪ್ರಾರ್ಥನೆ ಮಾಡುವಾಗ, ಉಪವಾಸದಲ್ಲಿ ಇರುವಾಗ ದೇವರ ಶಬ್ದ ಕೇಳಬೇಕು, ಬಿಡುಗಡೆ ಸಿಗಬೇಕು, ಆನ್ಸರ್ ಸಿಗಬೇಕು. ಆ ತಡ ಮುರಿದಾಗಬೇಕು. ಹಲ್ಲೆಲೂಯಾ. ಇಲ್ಲಂದ್ರೆ ನಮ್ಮ ಶಬ್ದ ಅವ್ರು ಕೇಳಲ್ಲ. ಅವ್ರು ನಗಿತಾ ಇರ್ತಾರೆ. ನೀನು ಮಾಡು. ನಾನು ಹೇಳುವಾಗ ನಾನು ಬಾ ಅಂದರೆ, ನಾನು ಕೈ ಚಾಚಿ ಕೊಡುವಾಗ ನೀನು ಬಂದಿಲ್ಲ. ಈಗ ನೀನು ಬರ್ತಾ ಇದೀಯಾ? ನನಗೇನು? ಬಿರುಗಾಳಿ ಬರ್ತಾ ಇದೆಯೇ, ಕಷ್ಟಗಳು ಬರ್ತಾ ಇದೆಯೇ, ಸಮಸ್ತಗಳು ತುಂಬ ಹೆಚ್ಚಾಗಿ ಹೋಗ್ತಾ ಇದೆಯೇ. ಈ 10ನೇ ದಿನ ಮೊದಲನೇ ಸೆಕ್ಷನಲ್ಲಿ ನಮ್ಮನ್ನು ನಾವು ಒಪ್ಪಿಸೋಣ. ಪ್ರೈಸರ ಎಲ್ಲರ ಕಣ್ಗಳೇ ಮುಚ್ಚೋಣ. ಕೋರಿ ಬಲ ಶಬರ ಬಲ ಚಂದನ ದಲ್ಘಮ ನಗಸ್ತರೆ ರಾಧಿನಿ ರುಬಿಕ